ಹ್ಮ್ ನಮಸ್ಕಾರ. ಇವತ್ತು ನಾವು ಕರ್ನಾಟಕದ ಒಂದು ಪ್ರಮುಖ ಪಟ್ಟಣ ಭದ್ರಾವತಿ ಬಗ್ಗೆ ಸ್ವಲ್ಪ ಮಾತಾಡೋಣ. ನಮ್ಮ ಹತ್ರ ಕೆಲವು ವಿವರಣೆಗಳಿವೆ, ಅದನ್ನ ಇಟ್ಕೊಂಡು ಚರ್ಚೆ ಮಾಡೋಣ. ಖಂಡಿತ. ಈ ವಿವರಣೆಗಳು ಭದ್ರಾವತಿಯ ಪರಂಪರೆ, ಅಲ್ಲಿನ ಸಂಸ್ಕೃತಿ, ಕೈಗಾರಿಕೆ, ಆಮೇಲೆ ಜನರ ಜೀವನ ಶೈಲಿ ಬಗ್ಗೆ ನಮ್ಗೆ ತಿಳಿಸುತ್ತವೆ. ಹೌದು, ನಮ್ಮ ಉದ್ದೇಶ ಏನು ಅಂದ್ರೆ ಭದ್ರಾವತಿಯ ನಿಜವಾದ ಸತ್ವವನ್ನ, ಅಂದ್ರೆ ಅದರ ಒಂದು ಸ್ಪಿರಿಟ್ ಇದೆಯಲ್ಲ, ಅದನ್ನ ಅರ್ಥ ಮಾಡ್ಕೊಳ್ಳೋದು. ಅಲ್ಲಿನ ಪ್ರಕೃತಿ ಸೌಂದರ್ಯ, ಕೈಗಾರಿಕೆಗಳ ಗುರುತು, ಆಮೇಲೆ ಬೇರೆ ಬೇರೆ ಸಂಸ್ಕೃತಿಗಳು ಹೇಗೆ ಬೆರೆತಿವೆ, ಜನರ ದಿನನಿತ್ಯದ ಜೀವನ ಹೇಗಿದೆ ಅಂತ ನೋಡೋಣ. ಒಂದ್ ಕಡೆ ಉಲ್ಲೇಖ ಇದೆ ನೋಡಿ, ಕರ್ನಾಟಕದ ಹೃದಯ ಭಾಗದಲ್ಲಿ, ಭದ್ರಾ ನದಿ ಹರಿಯುವ ಜಾಗದಲ್ಲಿ ಶಕ್ತಿ, ಇತಿಹಾಸ, ಹೆಮ್ಮೆ ಇರೋ ಪಟ್ಟಣ, ಇದೇ ಭದ್ರಾವತಿಗೆ ಸ್ವಾಗತ ಅಂತ. ಅದು ಚೆನ್ನಾಗಿದೆ. ಆ ಚಿತ್ರಣವನ್ನೇ ನಾವು ಇನ್ನಷ್ಟು ಆಳವಾಗಿ ನೋಡೋಣ. ಸರಿ. ಅಂದ್ರೆ ಮುಖ್ಯವಾಗಿ ಆ ಪಶ್ಚಿಮ ಘಟ್ಟಗಳ ಹಸಿರು, ಭದ್ರಾ ನದಿ, ಆಮೇಲೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಸರ್ ಎಂ ವಿಶ್ವೇಶ್ವರಯ್ಯನವರು ಸ್ಥಾಪಿಸಿದ ವಿಐಎಸ್ಎಲ್, ಅಂದ್ರೆ ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆ. ಹೌದು, ವಿಐಎಸ್ಎಲ್. ಮತ್ತೆ ಅಲ್ಲಿನ ಜನರ ಬಹುಸಂಸ್ಕೃತಿಯ ಜೀವನ, ಇವುಗಳ ಬಗ್ಗೆ ಗಮನ ಕೊಡೋಣ. ಮೊದಲಿಗೆ ಭದ್ರಾವತಿಯ ಒಂದು ಏನಂತಾರೆ ಭೌಗೋಳಿಕ ಮತ್ತು ಕೈಗಾರಿಕಾ ಹಿನ್ನೆಲೆ ಬಗ್ಗೆ ಮಾತಾಡೋಣ. ಪಶ್ಚಿಮ ಘಟ್ಟಗಳ ಹಸಿರು ಮಧ್ಯೆ ಭದ್ರಾ ನದಿ ದಡದಲ್ಲಿ ಇದೆ ಈ ಪಟ್ಟಣ. ಇಲ್ಲಿ ಪ್ರಕೃತಿ ಮತ್ತು ಉದ್ಯಮ ಎರಡೂ ಒಂಥರ ಜೊತೆಯಾಗಿ ಹೋಗುತ್ತೆ ಅನ್ನೋದು ವಿಶೇಷ. ಅದೇ ಅಲ್ವಾ ಕರ್ನಾಟಕದ ಉಕ್ಕಿನ ಪಟ್ಟಣ ಅಂತ ಕರೆಯೋ ಕಾರಣ. ಖಂಡಿತವಾಗಿ. ಇದಕ್ಕೆ ಮುಖ್ಯ ಕಾರಣ ನೀವು ಹೇಳಿದ ಹಾಗೆ ವಿಶ್ವೇಶ್ವರಯ್ಯ ಐರನ್ ಅಂಡ್ ಸ್ಟೀಲ್ ಲಿಮಿಟೆಡ್, ವಿಐಎಸ್ಎಲ್. ಸರ್ ಎಂ ವಿಶ್ವೇಶ್ವರಯ್ಯನವರ ದೂರದೃಷ್ಟಿ ಇದರಲ್ಲಿ ಎದ್ದು ಕಾಣುತ್ತೆ. ಹೌದು. ಆ ಕಾರ್ಖಾನೆ ಶುರುವಾದ್ಮೇಲೆ ಭದ್ರಾವತಿಗೆ ಒಂದು ಹೊಸ ಗುರುತು ಬಂತು ಅಲ್ವಾ? ಸಾವಿರಾರು ಜನಕ್ಕೆ ಉದ್ಯೋಗ, ಆರ್ಥಿಕವಾಗಿ ಪಟ್ಟಣಕ್ಕೆ ಶಕ್ತಿ ಬಂತು. ನಿಜ. ಆದ್ರೆ ಇಲ್ಲಿ ಗಮನಿಸಬೇಕಾದ ಇನ್ನೊಂದು ಅಂಶ ಅಂದ್ರೆ ಈ ಕೈಗಾರಿಕಾ ಗುರುತನ್ನ ದಾಟಿ ಕೂಡ ಭದ್ರಾವತಿ ಬೆಳೆದಿದೆ. ಮೂಲದಲ್ಲಿ ಹೇಳೋ ಹಾಗೆ ಕಬ್ಬಿಣ ಮತ್ತು ಬೆಂಕಿಯಿಂದ ಸಂಸ್ಕೃತಿ ಮತ್ತು ಸಂಪ್ರದಾಯದವರೆಗೆ ಅಂತ. ಅದೇಗೆ? ಅಂದ್ರೆ ಬರೀ ಒಂದು ಇಂಡಸ್ಟ್ರಿಯಲ್ ಟೌನ್ ಆಗಿ ಉಳಿದಿಲ್ಲ, ಅದು ತನ್ನದೇ ಆದ ಒಂದು ಸಾಂಸ್ಕೃತಿಕ ರೂಪವನ್ನ ಪಡೆದುಕೊಂಡಿದೆ. ಅದು ನಿಜಕ್ಕೂ ಇಂಟ್ರೆಸ್ಟಿಂಗ್. ಅಂದ್ರೆ ಕಾರ್ಖಾನೆಗಳ ಶಬ್ದದ ನಡುವೆನೂ ಬೇರೆ ಬೇರೆ ಸಂಸ್ಕೃತಿಯ ಜನ ಹೇಗೆ ಅಲ್ಲಿ ಹೊಂದ್ಕೊಂಡ್ಲೋಗ್ತಾರೆ. ಮೂಲದಲ್ಲಿ ದೇವಸ್ಥಾನ, ಮಸೀದಿ, ಚರ್ಚ್ ಎಲ್ಲ ಇದೆ ಅಂತ ಹೇಳಿದ್ರಲ್ಲ. ನಿಸ್ಸಂಶಯವಾಗಿ ಅದೇ ಅಲ್ಲಿನ ಸಾಮರಸ್ಯಕ್ಕೆ ಸಾಕ್ಷಿ. ಅದು ಬರೀ ಪೂಜಾ ಸ್ಥಳಗಳಿಗೆ ಸೀಮಿತ ಅಲ್ಲ. ಮಕ್ಕಳ ನಗು, ಅಲ್ಲಿ ಸಿಗೋ ಲೋಕಲ್ ತಿಂಡಿಗಳ ವಾಸನೆ, ಆಮೇಲೆ ಯಕ್ಷಗಾನದಂತಹ ಜಾನಪದ ಕಲೆಗಳು, ಹಬ್ಬಗಳು. ಯಕ್ಷಗಾನ ಕೂಡ ಇದೆಯಾ? ಹೌದು, ಮೂಲದಲ್ಲಿ ಅದರ ಪ್ರಸ್ತಾಪ ಇದೆ. ಆ ಲಯ ಕೂಡ ಅಲ್ಲಿ ಕೇಳಿಸುತ್ತೆ ಅಂತ. ಇದೆಲ್ಲ ಸೇರಿ ಭದ್ರಾವತಿ ಬರೀ ಉಕ್ಕಿನ ಪಟ್ಟಣ ಅಲ್ಲ, ಅದೊಂದು ಜೀವಂತ ಸಮುದಾಯ ಅಂತ ತೋರಿಸುತ್ತೆ. ಹಾಗಾದ್ರೆ ಇತಿಹಾಸ, ಪ್ರಕೃತಿ, ಕೈಗಾರಿಕೆ, ಸಂಸ್ಕೃತಿ ಎಲ್ಲ ಸೇರಿ ಒಂದು ಒಟ್ಟಾರೆ ಚಿತ್ರಣ ಸಿಗುತ್ತಲ್ವಾ? ಮೂಲದಲ್ಲಿ ಒಂದು ಮಾತು ಹೇಳುತ್ತೆ, ಇತಿಹಾಸದಿಂದ ಬೆಸೆದುಕೊಂಡು ಪ್ರಗತಿಯಿಂದ ಉತ್ತೇಜಿತವಾದ ಭದ್ರಾವತಿ ಕೇವಲ ಒಂದು ಪಟ್ಟಣವಲ್ಲ, ಅದೊಂದು ಚೈತನ್ಯ ಅಂತ. ಹೌದು, ಅದು ತುಂಬಾ ಸರಿ ಅನ್ಸುತ್ತೆ. ಯಾಕಂದ್ರೆ ಭದ್ರಾವತಿಯ ಯುನೀಕ್ನೆಸ್ಸೇ ಅದೇ. ಪ್ರಕೃತಿ ಇದೆ, ದೊಡ್ಡ ಕೈಗಾರಿಕೆ ಇದೆ, ಹಳೆಯ ಪರಂಪರೆ ಇದೆ, ಮತ್ತೆ ಬೇರೆ ಬೇರೆ ಸಮುದಾಯಗಳು ಇವೆ. ಯಾವುದೂ ಇಂದೊಂದನ್ನ ತುಳಿದು ಮೇಲೆ ಬಂದಿಲ್ಲ, ಬದಲಿಗೆ ಒಂದಕ್ಕೊಂದು ಪೂರಕವಾಗಿ ಬೆಳೆದಿವೆ ಅನ್ನೋ ಹಾಗೆ ಕಾಣಿಸುತ್ತೆ. ವೆರಿ ಗುಡ್. ಇದರಿಂದ ನಮ್ಗೇನು ಅರ್ಥ ಆಗಿದೆ ಅಂದ್ರೆ ಭದ್ರಾವತಿ ತನ್ನ ಹಳೆಯ ಬೇರುಗಳನ್ನ ಮರಿತಿಲ್ಲ, ಈಗಿನ ಸವಾಲುಗಳನ್ನ ಎದುರಿಸ್ತಾ ಇದೆ ಮತ್ತು ಭವಿಷ್ಯದ ಕಡೆಗೂ ನೋಡ್ತಾ ಇದೆ. ಹೌದು. ಆ ಮೂಲದಲ್ಲಿ ಕೊನೆಗೆ ಹೇಳೋ ಹಾಗೆ ಭದ್ರಾವತಿ ಅಲ್ಲಿ ಸಂಪ್ರದಾಯವು ಉಕ್ಕನ್ನು ಸಂಧಿಸುತ್ತದೆ ಮತ್ತು ನದಿಗಳು ನಾಳೆಯ ಕನಸುಗಳನ್ನು ಹೊತ್ತೊಯ್ತಾ ಇವೆ. ಇದು ಕೇಳೋಕೆ ಒಂಥರ ಕಾವ್ಯಾತ್ಮಕವಾಗಿದೆ. ಹೌದು, ಬಹಳ ಚೆನ್ನಾಗಿ ಇದ್ದಾರೆ. ಇಲ್ಲಿ ಒಂದು ಪ್ರಶ್ನೆ ಕೂಡ ಮೂಡುತ್ತೆ ಅಲ್ವಾ? ಏನು? ಭದ್ರಾವತಿ ತನ್ನ ಈ ಉಕ್ಕಿನ ಪರಂಪರೆ ಅಂದ್ರೆ ಕೈಗಾರಿಕಾ ಹಿನ್ನೆಲೆ ಮತ್ತು ಭದ್ರಾ ನದಿಯಂತಹ ನೈಸರ್ಗಿಕ ಸಂಪತ್ತು ಹೊತ್ತು ತರೋ ನಾಳೆಯ ಕನಸುಗಳು, ಇದರ ಮಧ್ಯ ಒಂದು ಬ್ಯಾಲೆನ್ಸ್ ಅಂದ್ರೆ ಸಮತೋಲನವನ್ನ ಮುಂದೆ ಹೇಗೆ ಕಾಪಾಡಿಕೊಳ್ಬಹುದು? ಒಳ್ಳೆ ಪ್ರಶ್ನೆ. ತನ್ನ ಹಳೆಯ ಇತಿಹಾಸಕ್ಕೆ ಗೌರವ ಕೊಡುತ್ತಾ ಈಗಿನ ಬದಲಾವಣೆಗಳಿಗೆ ಹೊಂದಿಕೊಂಡು ಪ್ರಗತಿ ಕಡೆಗೆ ಹೋಗೋಕೆ ಅದು ಯಾವ ದಾರಿಯನ್ನ ಹುಡುಕ್ಬೋದು? ಖಂಡಿತ, ಇದು ಯೋಚನೆ ಮಾಡಬೇಕಾದ ವಿಷಯವೇ. ಈ ಚರ್ಚೆ ಭದ್ರಾವತಿಯ ಈ ಎಲ್ಲಾ ಮುಖಗಳ ಒಂದು ಸಣ್ಣ ಪರಿಚಯವನ್ನ ನಮ್ಮ ಕೇಳುಗರಿಗೆ ನೀಡಿದೆ ಅಂತ ನಾವು ಭಾವಿಸ್ತೀವಿ. ಹೌದು, ಆ ಪಟ್ಟಣದ ಚೈತನ್ಯವನ್ನ ಸ್ವಲ್ಪವಾದರೂ ತಿಳಿಸೋ ಪ್ರಯತ್ನ